ಹಲೋ ಮಕ್ಕಳೇ, ಹೇಗಿದ್ದೀರಾ? ಮ್ಯಾಥ್ಸ್ ಈಸಿ ಆಗ್ತಾ ಇದೆ ತಾನೆ? ಓಕೆ, ಇವತ್ತು ಘಾತಾಂಕ ರೇಖೆಗಳು. ಓಕೆ, 4ರ ಘಾತಗಳನ್ನು ಒಂದು ರೇಖೆಯ ಉದ್ದಕ್ಕೂ ಜೋಡಿಸೋಣ. ನೋಡಿ, ಇದರಲ್ಲಿ ನೋಡಿ ಇಲ್ಲಿಂದ 4ರ ಘಾತ 0. ಓಕೆನಾ? 4ರ ಘಾತ 0 ಅಂತ ಹೇಳಿದ್ರೆ 1, 4ರ ಘಾತ 1 ಅಂದರೆ 4. ಬೆಲೆ ಜಾಸ್ತಿ ಆಗ್ತಾ ಹೋದಂಗೆ 4ರ ಘಾತ 2, 4ರ ಘಾತ 3 ಹಾಗೆ ಆಗ್ತಾ ಹೋದಾಗ ಏನಾಗ್ತಾ ಇದೆ, ಅಲ್ಲಿ ಬೆಲೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೋಡಿ, ಇದಕ್ಕೂ ಸಂಬಂಧ ಏನು ಅಂತ ಅವ್ರು ಏನೋ ಹೇಳಲಿಕ್ಕೆ. ಇಲ್ಲಿ ನೋಡಿ, 4ರ ಘಾತ 7 ಇಲ್ಲಿ ಭಾಗಿಸಿದ್ರೆ ನನಗೆ 4ರ ಘಾತ 8 ಅಲ್ವಾ? 4ರ ಘಾತ 8 ನಾನು ಎಷ್ಟರಿಂದ ಭಾಗಿಸಿದ್ರೆ, 4ರಿಂದ ಭಾಗಿಸಿದ್ರೆ ನನಗೆ ಎಷ್ಟು ಸಿಗ್ತದೆ? 4ರ ಘಾತ 7 ಸಿಗ್ತದೆ. 8 ಯಾವುದರಿಂದ ಭಾಗಿಸಿದ್ರೆ? 4ರಿಂದ ಭಾಗಿಸಿದರೆ. ಇದು ಇಂಪಾರ್ಟೆಂಟ್. ಇಲ್ಲಿ ಭಾಗಿಸಿದರೆ ನನಗೆ ಏನು ಸಿಗ್ತದೆ? 4 ಯಾರೋ ಮಾರ್ಕ್ ಹಾಕಿದ್ದಾರೆ ನೋಡಿ ಕೆಳಗೆದು. ಇದನ್ನು ಭಾಗಿಸಿದ್ರೆ ನನಗೆ 4ರ ಘಾತ 7 ಸಿಗ್ತದೆ. ಅದೇ ನೋಡಿ, ಇಲ್ಲಿ ಯಾವ ಥರ ಯಾರೋ ಮಾರ್ಕ್ ಹಾಕಿದ್ದಾರೆ? ಈ ರೀತಿ ಯಾರೋ ಮಾರ್ಕ್ ಹಾಕಿದ್ದಾರೆ. ಅಂದರೆ 4096 ಅಲ್ವಾ? ಏನು ಮಾಡಿದ್ರೆ 4096 16ರಿಂದ ಏನು ಮಾಡಿದರೆ ಗುಣಿಸಿದರೆ, ಇದು ಇಂಪಾರ್ಟೆಂಟ್. ಗುಣಿಸಿದರೆ ಮೇಲಿನ ಸಂಖ್ಯೆ 65596 ಸಿಗ್ತದೆ ಅಂತ ಹೇಳೋದನ್ನು ತೋರಿಸಿದ್ದಾರೆ. ಆ್ಯರೋ ಮಾರ್ಕ್ ಸಿಗ್ನಲ್. ನಾವು ಯಾವುದನ್ನೇ ನೋಡಬೇಕಾದ್ರೂ ಸ್ವಲ್ಪ ಕರೆಕ್ಟ್ ಅಬ್ಸರ್ವೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಓಕೆ, ನಿಮಗೆ ನೀವೇ ಇದನ್ನು ಓದ್ಕೊಂಡು ನೀವೇ ಮಾಡುವಷ್ಟು ಸಬಲರಾಗಬೇಕು. ಯಾವ ಬರಿಬೇಕಾದ್ರೆ ನಿಮಗೆ ನೀವೇ ಸ್ವಯಂ ಕಲಿಕೆಗೆ ಪ್ರೇರಣೆ ಆಗುವಂಗಿರಬೇಕು. ಓಕೆನಾ? ಇಲ್ಲಿ ಕೇಳಿದ್ದಾರೆ ನೋಡಿ, 4ರ ಘಾತ 8, 4ರ ಘಾತ 3 ಏನು ಕೇಳಿದ್ದಾರೆ? ಇಲ್ಲಿ ಮಧ್ಯದಲ್ಲಿ ಭಾಗಿಸು ಅಂತ ಕೇಳಿದ್ದಾರೆ. ಇದನ್ನು ಭಾಗಿಸ್ಬೇಕು ಅಂತ ಹೇಳಿದ ತಕ್ಷಣ ನೀವೇನು ಮಾಡಬೇಕು? ನಿಮಗೆ ಗೊತ್ತಿದೆ ಏನು ಮಾಡಬೇಕು? ಕಳಿಬೇಕು. ಅದು ಪಟ್ಟ ಬರಬೇಕು. 4ರ ಘಾತ ಏನು ಮಾಡ್ತೀರಾ? ಘಾತವನ್ನು ಕಳಿತೀರ. ಕಳೆದಾಗ ಎಷ್ಟು ಬರ್ತದೆ ನಿಮಗೆ? ಇಲ್ಲಿ ಆನ್ಸರು -3. 8ರಿಂದ 3 ಕಳೆದ್ರೆ ಎಷ್ಟಾಯಿತು? 5 ಆಯಿತು. 4ರ ಘಾತ 5. ಇಲ್ಲಿ ಆನ್ಸರ್ 4ರ ಘಾತ 5. ಇಲ್ಲೂ ಅಷ್ಟೇ ಗುಣಿಸುವಂತಿದೆ. ಇಲ್ಲಿ ಭಾಗಿಸುವಂತಿತ್ತು, ಇಲ್ಲಿ ಏನಿದೆ? ಗುಣಿಸುವಂತಿದೆ. ಗುಣಿಸು ಅಂತ ಹೇಳಿದ ತಕ್ಷಣ ಘಾತಗಳನ್ನು ಏನು ಮಾಡಬೇಕು? ಕೂಡಿಸ್ಬೇಕು. ಆಗ ಎಷ್ಟಾಯಿತು? 4ರ ಘಾತ 3 2 ಎಷ್ಟಾಯಿತು? 5. ಓಕೆನಾ? ಇಲ್ಲಿನೂ ಅಷ್ಟೇ ಗುಣಿಸು ಅಂತಿದೆ. ಗುಣಿಸು ಅಂತ ಹೇಳಿದ್ರೆ ಕೂಡಿಸ್ಬೇಕು. ಆದರೆ ಇಲ್ಲಿ -2 ಇದೆ. ಆಗ ಏನಾಗುತ್ತೆ ನೋಡಿ, 4ರ ಘಾತ 7 ಪ್ಲಸ್ ಹಾಕಿ ಬ್ರ್ಯಾಕೆಟ್ ಹಾಕಿ -2 ಅಂತ ಬರಿತೀರ. ಆಗ 4ರ ಘಾತ 7 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? -2 ಆಗುತ್ತೆ. ಆಗ 4ರ ಘಾತ 7, 4ರಿಂದ 7 ಕಳೆದ್ರೆ ಎಷ್ಟಾಗುತ್ತೆ? 4ರ ಘಾತ 5 ಬರ್ತದೆ. 4ರ ಘಾತ 5 ಅಂತ ಹೇಳಿದ್ರೆ ಉತ್ತರ ಎಷ್ಟು? ಇಲ್ಲಿ ಕೊಟ್ಟಿದ್ದಾರೆ 1024. ಅಕಸ್ಮಾತ್ ಆನ್ಸರ್ ಬರೀಬೇಕು ಅಂತ ಹೇಳಿದ್ರೆ ನೀವು ಇದನ್ನು ನೋಡಿದ್ರೆ ಈಸಿಯಾಗಿ ಬರ್ಕೋಬೋದು. ಓಕೆ, ಇಲ್ಲಿ ಯಾರೋ ಮಾರ್ಕ್ ಕೊಟ್ಟಿದ್ರು ನೋಡಿ ಕೆಳಗಿಗೆ. ಇಲ್ಲಿ ಭಾಗಿಸು 4ರ ಘಾತ 3, 4ರ ಘಾತ 1 ಅಂತೇಳಿದ್ರೆ ಇಲ್ಲಿ ಏನು ಎಷ್ಟರಿಂದ ಭಾಗಿಸಿದರೆ? 16ರಿಂದ ಭಾಗಿಸಿದಾಗ 4ರ ಘಾತ 3 ಅಂದರೆ 64. 64ನ್ನು 16ರಿಂದ ಭಾಗಿಸಿದಾಗ ನಿಮಗೆ ಎಷ್ಟು ಬರ್ತದೆ? 4 ಬರ್ತದೆ. ಇಲ್ಲಿ 4 ಮತ್ತು ಈ ರೀತಿ ಮೇಲಕ್ಕೆ ಹೋಗಬೇಕಾದ್ರೆ ಗುಣಿಸಬೇಕು. ಆರೋ ಮಾರ್ಕ್ ಅದನ್ನು ಹೇಳ್ತಾ ಇದೆ. ಓಕೆನಾ? ಇಲ್ಲಿ ಇನ್ನೊಂದು ಕ್ವಶನ್ ಕೇಳಿದರೆ, ಇಲ್ಲಿ ಇಲ್ಲಿರುವಂತಹ ಆನ್ಸರ್ ಬಲಬದಿಯಲ್ಲಿರುವಂತಹ ಆನ್ಸರ್ನ ಕೊಟ್ಟು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನಿಮ್ಗೆ 65,536 ಎಲ್ಲಿಂದ ಬಂತು? ನಮಗೆ 4ರ ಘಾತ 8ರಿಂದ ಬಂತು ಅಲ್ವಾ? ಇಲ್ಲಿ ನಾನು ಬರಿತೀನಿ 4ರ ಘಾತ 8 ಏನಂತ ಕೊಟ್ಟಿದ್ದಾರೆ? ಭಾಗಿಸು ಅಂತ ಕೊಟ್ಟಿದ್ದಾರೆ. ಭಾಗಿಸು 64 ಅಂದರೆ ನಿಮಗೆ ಗೊತ್ತಿದೆ, ಇದು ಬಾಯ್ಪಾಟಾಗಿದೆ. 4ರ ಘಾತ 3 ಏನು ಮಾಡಬೇಕೀಗ? ಭಾಗಿಸು ಅಂತ ಬಂದ ತಕ್ಷಣ ಘಾತಗಳನ್ನು ಕಳಿಬೇಕು. ಪಟ್ ಅಂತ ಬರೀತೀರ. 8ರಿಂದ 3 ಕಳೆದ್ರೆ ಎಷ್ಟು? 5 ಅಂತ ಬರಿತೀರ. ಇಲ್ಲಿ ಗುಣಿಸು 64 ಅಂದರೆ ಎಷ್ಟು? 4ರ ಘಾತ 3. ಗುಣಿಸು ಅಂತಿದೆ. ಗುಣಿಸು ಅಂತ ಹೇಳಿದ್ರೆ ಘಾತಗಳನ್ನು ಏನು ಮಾಡಬೇಕು? ಕೂಡಿಸಬೇಕು. 16 ಅಂದರೆ ಎಷ್ಟು? 4ರ ಘಾತ 2. ಏನು ಮಾಡ್ತೀರಾ? ಕೂಡಿಸಿ ಎಷ್ಟು ಅಂತ ಬರಿತೀರಾ? ಘಾತಗಳನ್ನು ಕೂಡಿಸಿ 3 ಮತ್ತು 2 ಎಷ್ಟು ಬಂತು? 3 2 5 ಬಂತು. ಇಲ್ಲಿ 16,300 ಎಲ್ಲಿದೆ? 16,300. 4ರ ಘಾತ ಎಷ್ಟು? 4ರ ಘಾತ 7 ಇಂಟು 1 ಭಾಗಿಸು 16 ಅಂದರೆ ಎಷ್ಟು? 16 ಅಂದರೆ 4ರ ಘಾತ 2 ಅಥವಾ 1/16 ಅಂದರೆ 4ರ ಘಾತ -2. ಈ 1/16 ಅಂತ ತೊಗೊಳ್ಳೋದಾದರೆ ನಾನು ಇಲ್ಲಿ ಏನು ಬರಿತೀನಿ? 4ರ ಘಾತ -2 ಅಂತ ತೊಗೊಳ್ತೀನಿ. ಅದಕ್ಕೇ ಕೊಟ್ಟಿರೋದು ಈ ಚಾರ್ಟು. ಕೊಟ್ಟು ಈಸಿ ಇರೋದನ್ನ ಕೊಟ್ಟಿರಾಗ ನಾವು ಯಾಕೆ ಕಷ್ಟಪಡೋಣ? ಅಂದರೆ ಘಾತ 1/16 ಅಂತ ಹೇಳಿದ್ರೆ ಏನು ಆನ್ಸರ್? 4ರ ಘಾತ -2 ಡೈರೆಕ್ಟ್ ಬರಿತೀನಿ. ಇಲ್ಲಿ ಮಾಡಿದ್ವಲ್ಲ, ಇಲ್ಲಿ ಮಾಡಿದ್ವಲ್ಲ, ಏನು ಮಾಡಿದ್ವಿ ಅದೇ ಥರ ಮಾಡೋದು. 4ರ ಘಾತ 7 ಪ್ಲಸ್ ಇಂಟು ಮೈನಸ್ ಏನು ಬರ್ತದೆ? ಮೈನಸ್ಸೇ ಬರುತ್ತೆ. -2. ಆಗ 4ರಿಂದ 2 ಕಳೆದ್ರೆ ಎಷ್ಟಾಯಿತು? 5. ಈಸಿ ಇದೆಯಲ್ಲ ಮಕ್ಕಳೇ? ಆಗ ನೀವು ಕೆಳಗೆ ಕೊಟ್ಟಿರುವಂಥದ್ದನ್ನ ನೀವು ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ. ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ, 4ರ ಘಾತ 7 ಇದು 4ರ ಘಾತ 5ಕ್ಕಿಂತ 16 ಅಂದರೆ 16 ಪಟ್ಟು ದೊಡ್ಡದು ಎಂದು ಹೇಳಬಹುದೇ ಅಂತ ನೋಡಿ. 4ರ ಘಾತ 7ರಿಂದ 4ರ ಘಾತ 5ನ್ನು ಮೈನಸ್ ಮಾಡಿದಾಗ 4ರ ಘಾತ 2. ಓಕೆ, ನೆಕ್ಸ್ಟ್ 4ರ ಘಾತ -2ಕ್ಕಿಂತ 4ರ ಘಾತ ಎಷ್ಟು ದೊಡ್ಡದು ಅಂತ ಕೇಳ್ತಾರೆ. 4ರ ಘಾತ 2 ಅಂತ ಇದು 4 ಪಟ್ಟು ಜಾಸ್ತಿ ಆಗುತ್ತೆ. ಇದು 4 ಇಂಟು 4 ಆಗುತ್ತೆ. ಇಲ್ಲಿ ಇಂಟು 3 ಆಗ ಎಷ್ಟು ಪಟ್ಟಾಗುತ್ತೆ? 4 ಇಂಟು 4 ಇಂಟು 4 ಇಂಟು ಎಷ್ಟು ಸಲ ಆಗುತ್ತೆ ಮಕ್ಕಳೇ?
4 ಸಲ ಆಗುತ್ತೆ. 4ರ ಘಾತ 4 ಅಂದರೆ 256 ಪಟ್ಟು ದೊಡ್ಡದು ಅಂತ ಬರಿತೀರ. ಹೌದಾ? ಹೇಗೆ ಅಂತ ಗೊತ್ತಾಯ್ತಾ ಮಕ್ಕಳೇ? ಇಲ್ಲಿ 4ರ ಘಾತ 2, 4ರ ಘಾತ 2. ಓಕೆ, 4 ಭಾಗಿಸು, ಈಸಿಯಾಗಿ ಹೇಳಿದ್ರೆ 4ರ ಘಾತ 2 ಭಾಗಿಸು 4ರ ಘಾತ -2. ಓಕೆ, ಆಗ 4ರ ಘಾತ 2 ಮೈನಸ್ ಇದ್ದಿದ್ದು ಮೇಲೆ ಬರುವಾಗ ಏನಾಗುತ್ತೆ? +2 ಆಗುತ್ತೆ. ಆಗ 4ರ ಘಾತ 4 ಆಗುತ್ತೆ. ಎಷ್ಟು ಪಟ್ಟು ದೊಡ್ಡದು? 256 ಪಟ್ಟು. ಓಕೆ, ಅಥವಾ 4ರ ಘಾತ 4 ಪಟ್ಟು ದೊಡ್ಡದಾಗಿದೆ. 7ರ ಘಾತ ರೇಖೆಯನ್ನು ಬಳಸಿ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಇದು ನಿಮಗೆ ಮಾಡಲಿಕ್ಕಿರೋದು ಮಕ್ಕಳೇ. ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ. ಪಾಸ್ ಮಾಡಿ ನೀವು ಆನ್ಸರನ್ನು ಮಾಡಿ. ನಾನು ಆನ್ಸರನ್ನು ಬರೆದಿರ್ತೀನಿ. ನೀವು ಆನ್ಸರ್ ಸರಿ ಇದೆಯಾ ತಪ್ಪಿದೆಯಾ ಅಂತ ನೀವು ನಿಮ್ಮನ್ನೇ ಏನು ಮಾಡ್ಕೊಳ್ಳಿ, ಮಾಡಿದ್ದು ಸರಿ ಇದೆಯಾ ಅಂತ ವೆರಿಫೈ ಮಾಡ್ಕೊಳ್ಳಿ. ಓಕೆನಾ? 7ರ ಘಾತ 4 ಇಲ್ಲಿದೆ. 7ರ ಘಾತ 4 ಇಂಟು 7ರ ಘಾತ 2 ಅಂದರೆ ಕೂಡಿಸ್ತೀರಾ. ಇಲ್ಲಿ 49ರ ಘಾತ 3. ಇದು ಮಾಡಿದವರು ನಿಜವಾಗೂ ಬ್ರಿಲಿಯಂಟ್ ಆಗಿರ್ತೀರ. ಈ 49 ಅಂತ ಹೇಳಿದ ತಕ್ಷಣ ನಾವು ಎಷ್ಟು ಬರಿತೀವಿ? 7ರ ಘಾತ 2 ಬರಿತೀವಿ. 7ರ ಘಾತ 2. ಓಕೆ, 49 ಅಂತ ಹೇಳಿದ್ರೆ 7ರ ಘಾತ 2, ಆಮೇಲೆ ಅದರ ಘಾತ 3 ಅಂತ ಬರಿತೀವಿ ಮಕ್ಕಳು. ಓಕೆನಾ? ನೆಕ್ಸ್ಟ್ 343. 343 ಎಷ್ಟು ಬರ್ತದೆ? 7ರ ಘಾತ 3 ಬರ್ತದೆ 343 ಅಂದರೆ. ಓಕೆ, ಇಂಟು 2401 ಅಂತ ಹೇಳೋದು. 2401 ಎಷ್ಟು ಬರ್ತದೆ? 7ರ ಘಾತ 4 ಬರ್ತದೆ. ಆಗ ನಾನು ಏನು ಬರಿಬೇಕು? 7ರ ಘಾತ 4 ಅಂತ ಬರಿಬೇಕು. ಈಗ ಇದೆರಡನ್ನು ಏನು ಮಾಡಬೇಕು? ಗುಣಿಸಿರೋದ್ರಿಂದ ಕೂಡಿಸ್ಬೇಕು. ಎಷ್ಟು ಬರ್ತದೆ? 4 3 7 ಬರ್ತದೆ. ಆಗ 7ರ ಘಾತ 7 ಆಯಿತು. ಈಗ ಇದು 16,000 ಎಲ್ಲಿದೆ? 16 7ರ ಘಾತ 5. ಸೊ 7ರ ಘಾತ 5. ಇದನ್ನು 1/49 ಅಂತ ತಗೊಳ್ಳ. 1/49 ಇದೆಯಾ? 1/49 ಇದೆ. ಏನಿದೆ? 7ರ ಘಾತ -2. ಆಗ ಇಂಟು 7ರ ಘಾತ -2 ಅಂತ ಬರಿತೀನಿ. ಓಕೆ, 7ರ ಘಾತ -2 ಅಂತ ಬರಿಬೋದಲ್ಲ? ಏಳರ ಘಾತ ಈಕ್ವಲ್ ಟು ಎಷ್ಟು ಬರಿತೀರಾ? 5ರಿಂದ 2 ಕಳೆದ್ರೆ ಎಷ್ಟಾಗುತ್ತೆ? 3 ಆಗುತ್ತೆ. ಆಗ 7ರ ಘಾತ 3 ಅಂತ ಬರೀತೀರ. ಓಕೆನಾ? (1/343) ಅಂದರೆ 7ರ ಘಾತ -3 ಆಗುತ್ತೆ. ಈಗ ಇಲ್ಲಿ ಉತ್ತರ ಬಂದು 7ರ ಘಾತ 3ರಿಂದ 1 ಕಳೆದಾಗ -2 ಬರುತ್ತೆ. ನಾವು ಇದನ್ನು ಪ್ಲಸ್ ರೂಪದಲ್ಲಿ ಬೇಕಾದರೂ ಬರೆದಿಡಬೇಕು. 7ರ ಘಾತ 2 ಅಂತ 1 ಕೆಳಗೆ ಬರೆದ್ರೆ 7ರ ಘಾತ 2 ಆಗುತ್ತೆ. ಈಗ 16,800 ಎಲ್ಲುಂಟು? 7ರ ಘಾತ ಎಷ್ಟದು? 7ರ ಘಾತ 5. ಓಕೆನಾ? ಇಲ್ಲಿ 8 ಲಕ್ಷದ ಅಂತ ಬಂದ ತಕ್ಷಣ ಇಲ್ಲಿ ಬರುತ್ತೆ. ಇದು ಕೆಳಗಿರೋದ್ರಿಂದ ನಾನೇನು ಮಾಡ್ತೀನಿ? ಇಂಟು ಹಾಕಿ ಎಷ್ಟು ಬರಿಬೇಕು? 7ರ ಘಾತ -7 ಅಂತ ಮೇಲೆ ಬರಿತೀನಿ. ಓಕೆನಾ? ಬರಿಬೋದಲ್ವಾ? ಈಗ 1 ಅಂತಿದ್ರೆ ನಾವು ಏನು ಮಾಡ್ತೀವಿ? ಇದೇ ವ್ಯಾಲ್ಯೂ ತಾನೆ. ಆಗ ನಾವು 7ರ ಘಾತ 7ರಿಂದ 5 ಕಳಿಬೇಕು. ಯಾಕೆಂದರೆ ದೊಡ್ಡ ಸಂಖ್ಯೆ 7. 7ರಿಂದ 5 ಕಳೆದ್ರೆ ಎಷ್ಟು ಬರ್ತದೆ? -2 ಬರ್ತದೆ. ಇದನ್ನು ಪ್ಲಸ್ ರೂಪದಲ್ಲಿ ಬರೆದಿರ್ತೀರಾ ಅಂತ ಹೇಳಿದ್ರೆ ಕೆಳಗೆ 7ರ ಘಾತ 2 ಅಂತ ಬರಿತೀರಾ. ಓಕೆ, ಇದನ್ನು ಇನ್ನೂ ಒಂದು ರೀತಿ ಮಾಡ್ಬೋದು ಮಕ್ಕಳೇ. ಹೇಗೆ ಅಂತ ಹೇಳಿದ್ರೆ 1 ದೊಡ್ಡದು ಕೆಳಗಿರೋದ್ರಿಂದ ಕೆಳಗೆಗೆ ಇದನ್ನು ತೊಗೊಂಬಂದು 7ರ ಘಾತ 7 -5 ಅಂತ ಈ 5 ಕೆಳಗೆ ತರೋದು. ದೊಡ್ಡದು ಕೆಳಗಿರೋದಲ್ವ? ಆಗ ನಮಗೆ 7ರ ಘಾತ ಎಷ್ಟು ಬರ್ತದೆ? 2 ಸೇಮ್ ಬರ್ತದೆ. ಇದೇ ಬರುತ್ತೆ. ನಾವು ಇಲ್ಲಿ ಹೀಗೆ ಮಾಡಿ ಹೀಗೆ ಬೇಕಾದರೂ ಮಾಡ್ಬೋದು. ಓಕೆ, ಈಗ 1,17,000 ಎಲ್ಲಿದೆ? ಇಲ್ಲಿದೆ. 7ರ ಘಾತ 6 ಇದೆ. 7ರ ಘಾತ 6 ಇಂಟು 1/343 ಅಂತ ಹೇಳಿದ್ರೆ 7ರ ಘಾತ -3. ಆಗ ನಾನು -3 ಅಂತ ಬರಿತೀನಿ. ಆಗ 7ರ ಘಾತ 6ರಿಂದ 3 ಕಳೆದ್ರೆ 3 ಆಗುತ್ತೆ. ಇಲ್ಲಿ ನೋಡಿ 1/343 ಅಂದರೆ 7ರ ಘಾತ -3, 7ರ ಘಾತ -3 ಎಷ್ಟು ಬರ್ತದೆ? 7ರ ಘಾತ 2 -3 ಬರೋದ್ರಿಂದ ಉತ್ತರ -6 ಅಥವಾ 1/7ರ ಘಾತ 6 ಪ್ಲಸ್ ಮಾಡಿ ಉತ್ತರವನ್ನು ಇಡಬೇಕು. ಇದನ್ನು ನೀವೆಲ್ಲ ಮಾಡಿ ಇದನ್ನು ಕರೆಕ್ಟಾಗಿ ವೆರಿಫೈ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ತೀನಿ. ಈಗ 10ರ ಘಾತಾಂಕಗಳು. ಇದು ವಿಸ್ತರಿಸಿ ಬರೆಯೋದು ನೀವು ಸಣ್ಣ ಕ್ಲಾಸಲ್ಲಿ ಕಲ್ತಿದ್ದೀರಾ. ಮರ್ತೋಗಿದ್ರೆ ಯೋಚನೆ ಮಾಡ್ಕೊಳ್ಳಿ. 47,561 ಇದೆ. 4 ಅಂತ ಬರೆದು ಅದ್ರ ಮುಂದೆ ಒಂದು ಎಷ್ಟು ಅಂಕಿ ಇದೆ ನೋಡಿ? 1 2 3 4 ಅಂಕಿ. ಆಗ ಒಂದು ಬರೋದು ಅದ್ರ ಮುಂದೆ ಎಷ್ಟು ಸೊನ್ನೆ ಬರೀತೀರಾ? 4 ಸೊನ್ನೆ. ನೆಕ್ಸ್ಟ್ ಸಂಖ್ಯೆ ಇಲ್ಲಿ ಪ್ಲಸ್ ಬರೀಬೇಕು. ಪ್ಲಸ್ ಬರೆಯೋದು ಇಂಪಾರ್ಟೆಂಟ್. ಮತ್ತು 7 ಬರೆಯೋದು. 7 ಬರೆದು ಇಂಟು 1 ಬರೆದು ಇಲ್ಲಿ ಎಷ್ಟು ಸೊನ್ನೆ ಹಾಕಿದ್ರಿ? 4 ಸೊನ್ನೆ. ಇಲ್ಲಿ ಎಷ್ಟು ಹಾಕಬೇಕು? 3 ಪ್ಲಸ್ ನೆಕ್ಸ್ಟ್ ಸಂಖ್ಯೆ 5. 5 ಬರಿತೀರಾ? ಇಂಟು ಇಲ್ಲಿ 3 ಸೊನ್ನೆ ಹಾಕಿದ್ರಿ. ಇಲ್ಲಿ ಎಷ್ಟು ಸೊನ್ನೆ ಹಾಕ್ತೀರಾ? 2 ಸೊನ್ನೆ ಪ್ಲಸ್ 6. ನೆಕ್ಸ್ಟ್ ಸಂಖ್ಯೆ ಇರೋದು ಇಲ್ಲಿ 6 ಇಂಟು ಇಲ್ಲಿ 2 ಸೊನ್ನೆ ಇದೆ. ಇಲ್ಲಿ 1 ಸೊನ್ನೆ. ಇಲ್ಲಿ ನೆಕ್ಸ್ಟು
ಇಲ್ಲಿ 0 ಬೇಡ, ಯಾಕೆಂತ ಹೇಳಿದ್ರೆ ಆಗತ್ತೆ. ಈಗ 10 ಎಷ್ಟು 0 ಇದೆ, 4 0 ಇದೆ ಅಂದರೆ 4 × 10⁴ 4, 3 0 ಇದ್ದರೆ 7 × 10⁻3, 2 0 ಇದ್ದರೆ 10⁻2, 1 0 ಇದೆ 10⁻1. ಏನು 0 ಇಲ್ಲ ಅಂತಂದರೆ 10⁻0. ನಮ್ಗೆ ಗೊತ್ತಿದೆ 10⁻0 ಬೆಲೆ 1 ಹೇಗೆ ಬಂತು ಅಂತ ನಾವು ಕಲ್ತಿದ್ವಿ. ಅದೇ ರೀತಿ ಈ ಸಂಖ್ಯೆಗಳನ್ನು ವಿಸ್ತರಿಸಿ ಬರೀರಿ. ಆಗ 3ನೇ ಲೆಕ್ಕ ನೀವು ಟ್ರೈ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟು ಇಲ್ಲಿ ನೋಡಿ 561.903 ಅನ್ನು ಕೊಟ್ಟಿದ್ದಾರೆ. ಇದನ್ನು ಹೇಗೆ ವಿಸ್ತರಿಸಿ ಬರಿತೀರಾ ಅಂತ. ಇದನ್ನು ಬರಲಿಕ್ಕೆ ಈಸಿ. 560 ಈ ಕಡೆ ಸೈಡನ್ನು ಬರಿತೀರಾ. ಪ್ಲಸ್ ಇಲ್ಲಿ ಬರುವಾಗ ಬಿಂದು ಆದಮೇಲೆ ಇರೋದನ್ನು 9 × 1/10 ಅಂತ ಬರಿಬೇಕು. 0 × 1/100 ಅಂತ ಬರಿಬೇಕು. 3 × 1/1000 ಅಂತ ಬರೆದು ಘಾತ ರೂಪದಲ್ಲಿ ಬರೆಯೋಕೆ ಗೊತ್ತಾಗುತ್ತೆ. ಇದು ಒಂದು ಕೆಳಗೆ ಇರೋದ್ರಿಂದ 10⁻−1, 2 0 ಇದೆ 10⁻−2, 3 0 ಇದೆ 10⁻−3 ಅಂತ. ಈಗ ವೈಜ್ಞಾನಿಕ ಸಂಕೇತ ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಯಾಕೆಂತಂದರೆ ಇಷ್ಟು ದೊಡ್ಡ ಸಂಖ್ಯೆನ ನೋಡಿ. ನಮ್ಮ ಗ್ಯಾಲಕ್ಸಿ ಹೆಸರೇನು? ಇದು ಒನ್ ವರ್ಡ್ ಆನ್ಸರ್. ನೀವು ಯಾರನ್ನಾದ್ರೂ ಕೇಳಿ ನೋಡಿ, ಗೊತ್ತಿದೆಯಾ ಅಂತ ಕೇಳಿ ನೋಡಿ. ಓಕೆ, ನಮ್ಮ ಗ್ಯಾಲಕ್ಸಿ ಹೆಸರೇನು ಅಂತ. ಇದು ನಮಗೆ 10ನೇ ಕ್ಲಾಸ್ನಲ್ಲಿ ಬರುವಾಗ ಕಲಿತೀವಿ ನಾವು. ಅದು ಮೊದಲಿನ ಪೋರ್ಷನಲ್ಲಿತ್ತು, ಈಗ ಇಲ್ಲ. ಆದರೆ ನಮ್ಗೆ ಗೊತ್ತಿರಬೇಕು, ಜನರಲ್ ನಾಲೆಡ್ಜ್ ಇದೊಂದು. ನಮ್ಮ ಗ್ಯಾಲಕ್ಸಿ ಹೆಸರೇನು? ನಮ್ಮ ಭೂಮಿ ಇರುವಂಥ ಗ್ಯಾಲಕ್ಸಿ ಕ್ಷೀರಪಥ. ಓಕೆ, ಅದನ್ನು ಮಿಲ್ಕಿ ವೇ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಅದು ಕೇಂದ್ರದಿಂದ ಸೂರ್ಯನ ಇಷ್ಟು ದೂರದಲ್ಲಿದ್ದಾನೆ ಅಂತ. ಇದನ್ನು ಓದಲಿಕ್ಕೆ ತುಂಬ ಕಷ್ಟ. ಇದನ್ನು ಈಸಿಯಾಗಿ ನಾವೇನು ಬರ್ತೀವಿ, ನೀವು ಘಾತದ ರೂಪದಲ್ಲಿ ಹೇಗೆ ಬರೆಯೋದು ಅಂತ ಕಲಿತೀರ. 3 × ಅಂತ ಬರೆದು 10ರ ಘಾತ ನೋಡಿ ಮಕ್ಕಳು, ಇಲ್ಲಿ ಎಷ್ಟು ಉಂಟು ನೋಡ್ಕೊಂಡು ಹೋಗೋಣ. 3 ಮುಂದೆ ಎಷ್ಟು 0 ಇದೆ ಅಂತ. 1 2 3 4 5 6 7 8 9 10 11 12 13 14 15 16 17 18 19 20. ಆಗ 3ರ ಘಾತ 20 ಅಂತ ಈಸಿಯಾಗಿ ಬರೆಯೋದು. ಓಕೆನಾ? ಇಲ್ದಿದ್ರೆ ನಮಗೆ ಕಷ್ಟ ಆಗುತ್ತೆ, ಇಷ್ಟನ್ನು ಓದಲಿಕ್ಕಾಗಲ್ಲ. 3 × 10ರ ಘಾತ 20 ಮೀಟರ್ ದೂರದಲ್ಲಿದ್ದಾನೆ ಅಂತ. ಆಗ ನಮ್ಮ ಗ್ಯಾಲಕ್ಸಿಯಲ್ಲಿರುವ ನಕ್ಷತ್ರಗಳ ಸಂಖ್ಯೆ ಇಷ್ಟು ಅಂತ ಕೊಟ್ಟಿದ್ದಾರೆ. ಆಗ ನಾವು 1 ಅಂತ ಬರೆದು ಇಂಟು ಹಾಕಿ 10ರ ಘಾತ ಎಷ್ಟು ಬರಿಬೇಕು ಲೆಕ್ಕ ಹಾಕಿ. 1 2 3 4 5 6 7 8 9 10 11. ಆಗ ಏನಂತ ಬರಿತೀರಾ? 1 × 10ರ ಘಾತ 11 ಅಂತ ಬರಿತೀರಾ. ಓಕೆನಾ? ಅದೇ ಥರ ದ್ರವ್ಯರಾಶಿ ಸಹ ನೀವು ಇಲ್ಲಿ ನೋಡಿ, ಇಲ್ಲಿ ಇಷ್ಟೊಂದು ಪಾಯಿಂಟ್ ಬಂದಿದೆ. ನೀವು ಎಲ್ಲಿಗೆ ಪಾಯಿಂಟ್ ಹಾಕ್ತೀರಾ ಅಲ್ಲಿಂದ ಲೆಕ್ಕ ತಗೊಳ್ಳೋಣ ಮಕ್ಕಳೇ. ನಾವೀಗ 5 ಬಿಂದು ಇಲ್ಲೇ ಪಾಯಿಂಟ್ ಹಾಕೊಂಡ್ಬಿಡೋಣ. 9 7 6 ಇಷ್ಟು ಸಂಖ್ಯೆಯನ್ನು ಬರ್ಕೊಳ್ಳಿ. ಓಕೆ, ಇಂಟು ಅಂತ ಬರೆದು 10ರ ಘಾತ ಎಲ್ಲಿಂದ ನೀವು ಎಲ್ಲಿ ಬಿಂದು ಹಾಕಿದ್ದು, ನೀವು ಇಲ್ಲಿಗೆ ಬಿಂದು ಹಾಕಿದ್ದು, ಇಲ್ಲಿಂದನೇ ಕೌಂಟ್ ಮಾಡಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಎಷ್ಟಂತ ಬರಿತೀರಾ? 10ರ ಘಾತ 24 ಅಂತ ಬರಿತೀರ. ಅದರ ದ್ರವ್ಯರಾಶಿ ಎಷ್ಟು ಅಂತ. ಈಸಿ ಇದೆಯಲ್ವಾ? ಓಕೆ, ನಮಗೆ ಈಗ ನಾವು ಯಾವುದನ್ನು ಕಲ್ತ್ವಿ ನಾವು? ವೈಜ್ಞಾನಿಕ ಸಂಕೇತ. ವಿಜ್ಞಾನಿಗಳು ಇದನ್ನೇ ಉಪಯೋಗಿಸೋದು. ತುಂಬ ದೂರ ಇರೋದನ್ನೆಲ್ಲ ಅಳತೆ ಮಾಡೋದು. ತುಂಬ ಸೊನ್ನೆಗಳು ಬಂದಾಗ ಕಷ್ಟ ಅಲ್ವಾ? ಆ ರೀತಿ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. 5900ನ ಹೇಗೆ ಈಸಿ. 1 0 ಬಂದಾಗ 10ರ ಘಾತ 1, 59 ಅಂತೇಳಿ 2 0ನ ಸಪ್ರೇಟ್ ಮಾಡಿದಾಗ 10ರ ಘಾತ 2. ಈಗ ಇಲ್ಲಿಗೆ ಬಿಂದು ಹಾಕಿದ್ರಿ ಅಂದರೆ 3 ಆಗುತ್ತೆ ಅಲ್ವಾ? ಆಗ 10ರ ಘಾತ 3. ನೆಕ್ಸ್ಟ್ 5ರ ಹಿಂದೆ ಬಿಂದು ಹಾಕ್ತೀರಾ ಅಂತ ಹೇಳಿದ್ರೆ 10ರ ಘಾತ 4. ಈ ರೀತಿ ನಾವು ಬರಿಬೋದು ಗುಣಲಬ್ಧವಾಗಿ 10ರ ಘಾತವಾಗಿ ಅಂತ ಬರೆಯೋದನ್ನು. ಇದನ್ನು ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಓಕೆ, ಈಗ ವೈಜ್ಞಾನಿಕ ಸಂಕೇತ ವೈಜ್ಞಾನಿಕ ರೂಪದಲ್ಲಿ ಇದನ್ನು ಆಧರಿಸ್ಬಿಟ್ಟು ಬರಿತೀವಿ. ಓಕೆ, ಇದನ್ನು ಓದ್ಕೊಳ್ಳಿ ಮಕ್ಕಳೇ. ಯಾಕೆಂತ ಹೇಳಿದ್ರೆ ಇದನ್ನು ಓದ್ಕೊಂಡ್ರೆ ಇದರಲ್ಲಿ ಏನು ನಿಮಗೆ ಒಂದು ಕತೆ ಥರ ಇರ್ಬೋದು. ನೋಡಿ, ಡೈನೋಸರ್ಗಳ ಅಸ್ಥಿಪಂಜರ ಎಷ್ಟು ಹಳೆಯದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರನ್ನು ಹೇಳ್ತಾ ಇದ್ದಾರೆ. ಹಳೆಯದಾಗಿತ್ತು. ಈಗ ಮಿಲಿಯನ್ ಬಿಲಿಯನ್ ಪದ್ಧತಿ ನೀವು ಎಷ್ಟನೇ ಕ್ಲಾಸಲ್ಲಿ ಕಲ್ತಿದ್ದೀರಾ? 6ನೇ ಕ್ಲಾಸಲ್ಲಿ ಕಲ್ತಿದ್ದೀರಾ. ಅಲ್ಲಿ ಅಂದಾಜುಗಳು ಸಹ ನೀವು ಕಲ್ತಿದ್ದೀರಾ. ಇದನ್ನೆಲ್ಲ ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ. ಈಗ ನೋಡಿ, ಇದನ್ನು ಅವರು ಶನಿಗ್ರಹದ ಅಂತರವನ್ನು ಅವರು ಮೀಟ್ರಲ್ಲಿ ಬರೆದರೆ ಅದನ್ನು ಪಾಯಿಂಟ್ ಹಾಕಿ ಹೇಗೆ ಅವರು ಸೈಂಟಿಫಿಕ್ ಅಂದರೆ ವೈಜ್ಞಾನಿಕ ವಿಧಾನದಲ್ಲಿ ಬರೆದಿದ್ದಾರೆ ಅಂತಿರೋದನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಇದನ್ನೆಲ್ಲ ನೀವು ಓದ್ಕೊಳ್ಳಿ. ಈಗ ಇದನ್ನು ಆದರ್ಶ ರೂಪ ಅಂದರೆ ವೈಜ್ಞಾನಿಕ ರೂಪದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಈಗ ನೋಡಿ, ಇಲ್ಲೇ ಬರೆದು ಬಿಡ್ತೀನಿ. ಈಕ್ವಲ್ ಟು ಎಲ್ಲಿಗೆ ಬಿಂದು ಹಾಕೋಣ? ಬಿಂದು ಇಲ್ಲಿ ಆದಮೇಲೆ ಬಿಂದು ಹಾಕೋದಾದರೆ ನಾನೇನಂತ ಬರಿಬೇಕು? ಫುಲ್ ಬರೀಲೇಬೇಕು ಮಕ್ಕಳೇ. 5 ಬಿಂದು, ಯಾಕಂತ ಹೇಳಿದ್ರೆ ಇಲ್ಲಿ ಸೊನ್ನೆಗಳಿಲ್ಲ ಅಲ್ವಾ? ಆಗ 9 8 5 3 ಇಂಟು 10ರ ಘಾತ ಎಷ್ಟು ಅಂಕಿಗೆ ಆದಮೇಲೆ ಬಿಂದು ಹಾಕಿದ್ದೀವಿ? 4. ಆಗ 10ರ ಘಾತ 4 ಅಂತ ಬರಿತೀವಿ. ಇಲ್ಲಿ ನಾನು 3 ಬಿಂದು ಅಂತ ತಗೊಂಡ್ರೆ ಬಿಂದು 4
3 ಓಕೆ ಮೂರೇ ಇಷ್ಟೇ ಅಂಕೆ ಇರೋದು 3.43 ಇಂಟು ಅಂತ ಹಾಕಿ 10ರ ಘಾತ ಎಷ್ಟಿದೆ ಇದಾದಮೇಲೆ 4 ಆದಮೇಲೆ 4 1 2 3 4 5 6 10ರ ಘಾತ ಎಷ್ಟು ಅಂತ ಬರಿತೀವಿ 6 ಅಂತ ಬರಿತೀವಿ. ಅರ್ಥ ಆಯ್ತಲ್ವಾ? 10ರ ಘಾತ 6. ನೆಕ್ಸ್ಟ್ ಇದನ್ನು ಇಲ್ಲಿ ನಾವು ಎರಡನೇ ಲೆಕ್ಕ ತೊಗೊಂಡಾಗ ಇಲ್ಲಿ ಬಿಂದು ಹಾಕಿದ್ರೆ 6 ಬಿಂದು ಅಂತ ಹಾಕಿದ್ರೆ ಇದನ್ನು ಬರಿಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ 0 ಇಲ್ಲದ ಕಾರಣ ನಾವು 6.5 ಅಂತ ಬರೆದು ಇಲ್ಲಿರುವ ಅಂಕೆಗಳನ್ನೆಲ್ಲ 5 9 5 ಅಂತ ಬರೆದು ಇಂಟು ಅಂತ ಹಾಕಿ 10ರ ಘಾತ ಬಿಂದು ಆದಮೇಲೆ ಇಲ್ಲಿ ಬಿಂದು ಹಾಕಿದ್ದೀನಿ. ಆಗ ಎಷ್ಟು ಅಂಕೆಗಳಿದೆ? 1 2 3 4. ಆಗ ಇಲ್ಲಿ 10ರ ಘಾತ 4 ಅಂತ ಬರಿತೀನಿ. ಈಗ ಇಲ್ಲಿ ಬಿಂದು ಹಾಕ್ತೀನಿ ಅಂತ ತಿಳ್ಕೊಳ್ಳಿ. 10ರ ಘಾತ 4 ಆಯಿತು. ಇದರಲ್ಲಿ 7 ಆದಮೇಲೆ ಬಿಂದು ಹಾಕ್ತೀನಿ ಅಂತ ಹೇಳಿದ್ರೆ ಆಗ ಇಲ್ಲಿ 0 0 4 ಇದೆ ಮಕ್ಕಳೇ, ಅದನ್ನು ಬರೀಲೇಬೇಕಾಗುತ್ತೆ. ಓಕೆ, ಈಕ್ವಲ್ ಟು 0 0. ಈಗ ನಾವು ವೈಜ್ಞಾನಿಕ ಪದ್ಧತಿ ಕಲ್ತ್ಬಿಟ್ಟಿದ್ದೀವಿ, ನಮ್ಗೆ ಆದರ್ಶ ರೂಪದಲ್ಲಿ ಬರಲಿಕ್ಕೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲೇನು ಕೊಟ್ಟಿದ್ದಾರೆ? ಆಶ್ಚರ್ಯ ಪಡ್ತಾ ಇದ್ದೀರಾ? ಏನೋ ಒಂದು ಚಿಂತನಶೀಲ. ನಂಜುಂಡಪ್ಪ ರಾಕ್ಷಸಿಯ ತೂಕಕ್ಕೆ ಇದು ನಮಗೆಲ್ಲ ಗೊತ್ತಿದೆ, ತುಲಾಭಾರ ಅಂತೆಲ್ಲ ಹರಕೆ ಒಪ್ಕೊಂಡಿರ್ತಾರೆ ನೋಡಿ. ಅದನ್ನು ಮಾಡೋ ದಾನ ಮಾಡಿದ ಬೆಲ್ಲದ ಬೆಲೆ ಎಷ್ಟು, ದಾನ ಮಾಡಿದ ಗೋಧಿಯ ಬೆಲೆ ಎಷ್ಟು ಕಂಡುಹಿಡಿಯಿರಿ, ಸಂಬಂಧವನ್ನು ನೋಡಿ. ಯಾರು? ಇದು ಬೆಲ್ಲ ಕಾಣುತ್ತೆ, ಇದು ಗೋಧಿ ಅಲ್ವಾ? ರಾಕ್ಷಸಿಯ ತೂಕಕ್ಕೆ ಸಮಾನವಾದ ಬೆಲ್ಲ ಮತ್ತು ಏಸ್ತುವಿನ ತೂಕಕ್ಕೆ ಸಮಾನವಾದ ಗೋಧಿಯನ್ನು ದಾನ ಮಾಡಲು ಇಚ್ಛಿಸ್ತಾನೆ. ಮಗ 45 ಮತ್ತು 1 kg ಬೆಲ್ಲಕ್ಕೆ 70 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಆಗ ದಾನ ಮಾಡಿದ ಎಷ್ಟು ರೂಪಾಯಿ ಆಗುತ್ತೆ? 45 × 70 ಮಾಡಿದಾಗ 3150. ಏಸ್ತುದು ತೂಕ 50 kg, ಅವ್ನು 1 kg ಗೋಧಿಗೆ 50 ರೂಪಾಯಿ. 50 × 50 ಮಾಡಿದಾಗ 2500 ರೂಪಾಯಿ. ದಾನ ಮಾಡಿದ್ದು ಅವರು ಎಷ್ಟು ಅಂತ. ಓಕೆ, ಇದು ನಮ್ಮಲ್ಲಿ ತುಲಾಭಾರ ಅಂತ ಹೇಳ್ಬಿಟ್ಟು ಅದೇ ಇದರ ಬಗ್ಗೆ ಕೊಟ್ಟಿದ್ದ ಸಂಪ್ರದಾಯ. ಅಂದರೆ ಇದರ ಅರ್ಥ ಏನಂದರೆ ಭಕ್ತಿಯ ಸ್ವಯಂ ಸಮರ್ಪಣೆ ಅಂತ, ಧನ್ಯತಾ ಭಾವ. ಅಂದರೆ ಗ್ರೇಟ್ಫುಲ್ ಆಗಿರೋದು. ದೇವ್ರಿಗೆ ನನಗೆ ಇಷ್ಟೆಲ್ಲ ಕೊಟ್ಟಿದ್ದೀಯಲ್ಲಪ್ಪ, ನಿಂಗೆ ಹಿಂಗೆ ಕೊಡ್ತೀನಿ, ನನ್ನ ಮಕ್ಳಿಗೆ ಹಿಂಗೆ ಮಾಡಿದೆ ಅಲ್ಲಪ್ಪ ಅಂತೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ ನಿಮ್ಮ ಅಮ್ಮಂದಿರಲ್ವಾ? ಏನಾದ್ರು ಹುಷಾರಿಲ್ದಾದ್ರೂ ಹರಕೆ ಹೊತ್ಕೋತಾರೆ, ಕರ್ಕೊಂಡ್ಬಂದು ಮುಡಿ ತೆಗಿಸ್ತೀನಪ್ಪ ಅಂತೆಲ್ಲ ಅಲ್ವಾ? ಅದೊಂಥರ ಸಮರ್ಪಣಾ ಭಾವ. ಅದನ್ನು ನಾವು ಅಂಧವಿಶ್ವಾಸ ಅಂತ ಇದು ಮಾಡಬಾರ್ದು. ವಿ ಶುಡ್ ರೆಸ್ಪೆಕ್ಟ್ ದಟ್ ಒನ್. ಓಕೆ, ಅದು ಗ್ರ್ಯಾಟಿಟ್ಯೂಡ್. ಓಕೆ, ವಿ ಶುಡ್ ಲರ್ನ್. ಈಗಲಿಂದನೇ ನಾವು ಅದನ್ನು ಕಲ್ತ್ಕೋಬೇಕು. ಕೃತಜ್ಞರಾಗಿರಬೇಕು, ಕೃತಜ್ಞರಾಗಬಾರ್ದು. ಓಕೆ, ಯಾಕೆ ಅಂತ ಹೇಳಿದ್ರೆ ಬೆಲ್ಲದ ಬದಲಾಗಿ ನಾವು 1 ರೂಪಾಯಿ ನಾಣ್ಯವನ್ನು ಬಳಸಿ. ಆಗ ನೀವೇನು ಮಾಡಬೇಕು? 1 ರೂಪಾಯಿ ನಾಣ್ಯ ಇದು ನಿಮ್ಮ ಕೆಲಸ ಮಕ್ಕಳೇ. 1 ರೂಪಾಯಿ ನಾಣ್ಯ ಹೋಗಿ ತೊಗೊಂಡೋಗಿ ತೂಕ ಹಾಕಿ ಎಷ್ಟಿದೆ ಅಂತ. ಆಗ ರಾಕ್ಷಸಿ ತೂಕ ಇಂಟು 1 ರೂಪಾಯಿದು ಅಷ್ಟು ಆಗಬೇಕಾದ್ರೆ, ಅವಳು ತೂಕದಷ್ಟು ಆಗಬೇಕಾದ್ರೆ ಎಷ್ಟು ನಾಣ್ಯ ಹಾಕಬೇಕಾಗತ್ತೆ ಅಂತಿರೋದನ್ನು ನೀವು ಊಹಿಸಿ ಅಂತ. ಅದು ನಿಮ್ಮ ಕೆಲಸ. ರೇಖೀಯ ಬೆಳವಣಿಗೆ ಮತ್ತು ಘಾತೀಯ ಬೆಳವಣಿಗೆ ನಡುವಿನ ವ್ಯತ್ಯಾಸ ಅಂತ. ರೇಖೀಯ ಬೆಳವಣಿಗೆ ಅಂತ ಹೇಳಿದ್ರೆ ಮಕ್ಕಳೇ ಕೂಡಿಸ್ಕೊಂಡು ಹೋಗೋದು. ಈಗ ಇದು ಸ್ಟೆಪ್ ಹತ್ತಬೇಕಾದ್ರೆ 1 ಸ್ಟೆಪ್ಪು 2 ಸ್ಟೆಪ್ಪು 3 ಸ್ಟೆಪ್ಪು 4 ಸ್ಟೆಪ್ಪು 5 ಸ್ಟೆಪ್ಪು ಕೂಡಿಸ್ಕೊಂಡು ಹೋಗೋದು. ಅದೇ ಘಾತೀಯ ಬೆಳವಣಿಗೆ ಅಂದರೆ 2ರ ಘಾತ 2. 1 ಸ್ಟೆಪ್ ಹತ್ತಿದ್ರೆ 2 ಕಿಲೋಮೀಟ್ರು ಹಿಂಗೆ ಹಾಗಿರುತ್ತೆ. 20 ಸೆಂಟಿಮೀಟ್ರ್ ಇದ್ದರೆ ಘಾತಗಳು ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅದು ತುಂಬ ವ್ಯತ್ಯಾಸ ಬರುತ್ತೆ. ರೇಖೀಯ ಬೆಳವಣಿಗೆ ಅಂದರೆ ಕೂಡಿಸೋದು, ಘಾತೀಯ ಬೆಳವಣಿಗೆ ಅಂದರೆ ಗುಣಿಸೋದು, ಗುಣಕಗಳು. ಆಗ ಗುಣಕಗಳಂದರೆ ತುಂಬ ದೂರ ಇದಾಗುತ್ತೆ. ಆಯಿತಾ? ಇವುಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ. 1 ಲಕ್ಷ, ಕೋಟಿ, ಮಿಲಿಯನ್, ಬಿಲಿಯನ್ ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಕಲ್ತಿದ್ದೀವಿ. 1 ಲಕ್ಷ ಅಂದರೆ 10ರ ಘಾತ 5, ಕೋಟಿ ಅಂದರೆ 10ರ ಘಾತ 7, 1 ಅರಬ್ ಅಂತ ಹೇಳಿದ್ರೆ 10ರ ಘಾತ 9. ಓಕೆ, ನೆಕ್ಸ್ಟು ಅಲ್ಲಿ 1 ಮಿಲಿಯನ್ ಅಂತ ಹೇಳಿದ್ರೆ 10ರ ಘಾತ 6, 1 ಬಿಲಿಯನ್ ಅಂತ ಹೇಳಿದ್ರೆ 10ರ ಘಾತ 9 ಆಗಿದೆ ಅಂತ ಹೇಳೋದನ್ನ ಇದು ಗೊತ್ತಿರಬೇಕು ನಿಮಗೆ. ಓಕೆ, ಈಗ ಇದನ್ನೆಲ್ಲ ಓದ್ಕೊಳ್ಳಿ. ಇದನ್ನು ಘಾತ ರೂಪದಲ್ಲಿ ಬರೆದಿರೋದ್ರ ಬಗ್ಗೆ ಹೇಳಿದ್ದಾರೆ. ಇದು ನಿಮಗಿರುವಂಥ ಸ್ವಲ್ಪ ಓದ್ಕೊಳ್ಳಿ. ತ್ವರಿತ ವಿಸ್ತಾರದಲ್ಲಿ 10ರ ಘಾತದ ಬೆಸ ಸಂಖ್ಯೆಗಳಿಗೆ 10ರ ಘಾತ 53ರವರೆಗೆ ಸಂಖ್ಯೆ ಹೆಸರುಗಳನ್ನು ಕೊಟ್ಟಿದ್ದಾರಂತೆ. ನೋಡಿ, ಗಣಿತಶಾಸ್ತ್ರಜ್ಞ ಅರ್ಜುನ ಮತ್ತು ಬೋಧಿಸತ್ವ ರಾಜಕುಮಾರ ಗೌತಮ ಇವರ ನಡುವಿನ ಸಂಭಾಷಣೆಯಲ್ಲಿ ಇದು ಬರ್ತದಂತೆ. 100 ಕೋಟಿಗಳನ್ನು ಅವರು ಆಯುತ ಅಂತ ಹೇಳ್ತಾರಂತೆ. ಅದು 10ರ ಘಾತ 9. 100 ಆಯುತಗಳಿಗೆ 1 ನಿಯುತ 10ರ ಘಾತ 11. 100 ನಿಯುತಗಳಿಗೆ 1 ಕಂಕರ. ಮೋಸ್ಟ್ಲಿ ಅದು ಒಂಥರ ರೈಮಿಂಗ್ ವರ್ಡ್ಸ್ ಥರ ಇರ್ಬೋದೇನೋ. 100 ಸರ್ವಬಲಗಳಿಗೆ 1 ವಿಷಜ್ಞ ಗಟಿ. ಓಕೆ, 100 ವಿಷಜ್ಞ ಗಟಿಗಳಿಗೆ 1 ಸರ್ವಜ್ಞ. ನಾವು ಸರ್ವಜ್ಞ ಅಂತ ಕೇಳಿ, ಸರ್ವಜ್ಞ ಕನ್ನಡದಲ್ಲಿ ಒಂದೊಂದು ಕಲ್ತವನೇ ಸರ್ವಜ್ಞ ಅಂತ ನಾವು ಕನ್ನಡ ಮಾಸ್ಟರ್ ಹೇಳೋದನ್ನು ಕೇಳಿದ್ದೀವಿ. ಅದಾಯ್ತಲ್ಲ. ಈಗ ಇಲ್ಲಿ ಸರ್ವಜ್ಞ ಅಂತ ಹೇಳಿದ್ರೆ 10ರ ಘಾತ 49. 100 ಸರ್ವಜ್ಞಗಳಿಗೆ 1 ವಿಭೂತಂಗಮ ಅಂದರೆ 10ರ ಘಾತ 50. ಅಂದರೆ 10ರ ಘಾತ ನೋಡಿ ಎಷ್ಟು ಹೆಂಗೆ ಹೇಳಿದ್ದಾರೆ ಅಂತೇಳಿ. ಓಕೆ, ಮಹಾವೀರಾಚಾರ್ಯರು ತಮ್ಮ
ಗಣಿತ ಸಾರ ಸಂಗ್ರಹದಲ್ಲೂ 24 ಪದಗಳ ಪಟ್ಟಿಯನ್ನು ಮಾಡಿದಾರಂತೆ. ಅಂತ ನೀವು ನಿಮ್ಮ ಫ್ರೆಂಡ್ಸ್ ಮಾತಾಡುವಾಗ ಹಿಂಗಿತ್ತಂತೆ ಅಂತ ನೋಡಿ, ಬಿಲಿಯನ್, ಕ್ವಾಡ್ರಿಲಿಯನ್ ಎಲ್ಲಿ ಎಷ್ಟು ಗಾತ ಬರ್ತದೆ ಅಂತ ಇರೋದನ್ನು ಕೊಟ್ಟಿದ್ದಾರೆ. ಓದ್ಕೊಳ್ಳಿ, ಇದು ನಿಮ್ಮ ಜನರಲ್ ನಾಲೆಡ್ಜ್ಗೋಸ್ಕರ. ಓಕೆನಾ?